देवाय हरये परमात्मने प्रणतक्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुं आद्यं ईशं वन्दे भवद्धम् अमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಅಕ್ಷೋಹಿಣಿ 18 ಅಕ್ಷೋಹಿಣಿ ಸೈನ್ಯವು ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಿ ನಶಿಸಿ ಹೋದವು ಅಂತ ಹೇಳಿ ನಮಗೆ ಹಿಂದೆ ಹೇಳಿದ್ರು. ಅದಕ್ಕೋಸ್ಕರ ಆ ಅಕ್ಷೋಹಿಣಿ ಅಂತ ಹೇಳಿದ್ರೆ ಏನು, ಅದರಲ್ಲಿ ಏನೆಲ್ಲ ಸೇನಾ ವಿಭಾಗಗಳಿರ್ತಾವೆ ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ತಾರೆ. ಏಕೋ ರಥೋ ಗದಶ್ಚೈಕೋ ನರಾಃ ಪಂಚಪದಾತಯಃ ತ್ರಯಶ್ಚ ತುರಗಾಸ್ತಜ್ಞೈಃ ಪತ್ತಿರಿತ್ಯಭಿಧೀಯತೆ. ಒಂದು ರಥ, ಒಂದು ಆನೆ, 5 ಪದಾತಿಗಳು, 3 ಕುದುರೆಗಳು, ಇದಿಷ್ಟು ಸೇರಿದ್ರೆ ಪತ್ತಿ ಅಂತ ಹೇಳಿ ಕರೀತಾರೆ. ಇದನ್ನೇ 3 ಪಟ್ಟು ಅಂತ ಹೇಳಿದ್ರೆ 3 ರಥ, 3 ಆನೆ, 15 ಪದಾತಿಗಳು, 9 ಕುದುರೆಗಳು. ಇದನ್ನ ಪತ್ತಿಂದು ತ್ರಿಗುಣಾಮೇತ, ಇದನ್ನ 3 ಪಟ್ಟು ಹೆಚ್ಚಿಸಿದ್ರೆ ಈಗ ಹೇಳಿದ ಸಂಖ್ಯೆಯಲ್ಲಿ ಇದ್ರೆ ಅದನ್ನ ಸೇನಾಮುಖ ಅಂತ ಹೇಳಿ ಕರೀತಾರೆ. ಅದನ್ನ ಮತ್ತೆ 3 ಪಟ್ಟು ನಾವು ಹೆಚ್ಚು ಮಾಡಿದ್ರೆ ಅದಕ್ಕೆ ಗುಲ್ಮ ಅಂತ ಹೇಳಿ ಕರೀತಾರೆ. ಹಾಗೆ ಅದನ್ನ ಮತ್ತೆ ಗುಲ್ಮವನ್ನ ಮತ್ತೆ 3 ಪಟ್ಟು ಮಾಡಿದಾಗ ಅದನ್ನ ವಾಹಿನಿ ಎಂದು ಕರೀತಾರೆ. ಹಾಗೆ ಮುಂದೆ ಎಲ್ಲವೂ ಕೂಡ 3 ಪಟ್ಟು ಜಾಸ್ತಿ ಮಾಡ್ತಾ ಹೋಗ್ಬೇಕು. ವಾಹಿನಿ ಅಂತ ಕಲಿಸಿಕೊಳ್ತದೆ. ಅದಾದ್ಮೇಲೆ ಪೃತನ ಅಂತ ಹೇಳಿ ವಾಹಿನಿಯನ್ನ 3 ವಾಹಿನಿಗಳು ಸೇರಿದಾಗ ಅದು ಪೃತನ ಅನಿಸಿಕೊಳ್ತದೆ. ಆ ಪೃತನ ಅನ್ನುವಂಥದ್ದು 3 ಸೇರಿದಾಗ ಅದು ಚಮು ಅನಿಸಿಕೊಳ್ತದೆ. ಆ ಚಮು 3 ಬಾರಿಯಾದಾಗ ಅನೀಕಿನಿ ಆಗ್ತದೆ. ಹೀಗೆ 10 ಅನೀಕಿಗಳು ಸೇರಿದಾಗ ಒಂದು ಅಕ್ಷೋಹಿಣಿ ಸೈನ್ಯ ಅಂತ ಹೇಳಿ ಅನಿಸಿಕೊಳ್ತದೆ. ಅನೀಕಿನೀಂ ದಶಗುಣಾಂ ಆಹುರ್ ಅಕ್ಷೋಹಿಣೀಂ ಬುಧಾಹ ಅಂತೇಳಿ ಅನೀಕಿನಿ ಅಂತ ಅದಕ್ಕೆ ಹೆಸರು. ಅಂತಹ 10 ಅನೀಕಿಗಳು ಸೇರಿದಾಗ ಒಂದು ಅಕ್ಷೋಹಿಣಿ ಸೈನ್ಯ ಅಂತ ಅನಿಸಿಕೊಳ್ತದೆ. ಹೀಗೆ ಒಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಆಗ ಏನೆಲ್ಲ ಬಂತು ಅಂತ, ಎಷ್ಟು ರಥಗಳು ಬಂತು ಹೇಳಿದ್ರೆ 21 ಸಂಖ್ಯಾಗಣಿತ ತತ್ವಜ್ಞೈ ಸಹಸ್ರಾಣ್ಯೇಕವಿಂಶತಿ ಶತಾನ್ನಿಪರಿಚೈವಾಷ್ಟೋ ತಥಾ ಭೂಯಶ್ಚ ಸಪ್ತತಿ ಅಂತ ಹೇಳಿ 21,870 ರಥಗಳು ಒಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಇರುತ್ತವೆ. ಇನ್ನು ಆನೆಗಳು ಎಷ್ಟಿದ್ದಾವೆ ಅಂತ ಹೇಳಿದ್ರೆ ಗಜಾನಂದ ಪರಿಮಾಣಂ ಇವಮೇವ ವಿನಿರ್ದಿಶೇತ್. ಗಜ ಸಂಖ್ಯೆಗಳು ಕೂಡ, ಯಾಕಂತ ಹೇಳಿದ್ರೆ ಒಂದು ಆನೆ ಒಂದು ರಥ ಅಂತ ಹೇಳಿ ನಾವು ಹೇಳಿದ್ದು, ಅದರಿಂದ ಅಷ್ಟೇ 20,870 ರಥಗಳು ಅಷ್ಟೇ ಗಜಗಳು ಕೂಡ. ಇನ್ನು ಪದಾತಿಗಳು ಎಷ್ಟು ಅಂತ, ಜ್ಞೇಯಂ ಶತಸಹಸ್ರಂತು ಸಹಸ್ರಾಣಿ ತಥಾ ನವ ನರಾಣಾವಪಿ 50 ಶತಾನಿ ತ್ರೀಣಿ ಚಾನಘಾಹ ಅಂತ ಹೇಳುವಾಗೆ 1,09,350 ಪದಾತಿಗಳು ಒಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಇರ್ತಾರೆ. ಇದನ್ನು ನಾವು 18 ಅಕ್ಷೋಹಿಣಿ ಸೈನ್ಯ ಅಂತ ಹೇಳುವಾಗ 19 ಲಕ್ಷದ ಚಿಲ್ಲರೆಯಷ್ಟು ಪದಾತಿಗಳು ಅಂದ್ರೆ ಸೈನಿಕರು, ಅಷ್ಟು ಸೈನಿಕರು ಹೋರಾಡಿ ಮರಣವನ್ನು ಹೊಂದಿದ್ದಾರೆ. ಹೀಗೆ 1,09,350 ಪದಾತಿಗಳು ಅಂದ್ರೆ ಸೈನಿಕರು. ಇನ್ನು ಅಶ್ವಗಳು 65 ಸಹಸ್ರಾಣಿ ತಥಾಶ್ವಾನಾಂ ಶತಾನಿತ ದಶೋತ್ತರಾಣಿ ಷಟ್ಪ್ರಾವು ಯಥಾವತ್ ಅಭಿಸಂಖ್ಯ ಅಂತ ಹೇಳಿದ್ರೆ 65,610 ಅಶ್ವಗಳು ಈ ಒಂದು ಅಕ್ಷೋಹಿಣಿಯಲ್ಲಿ ಇರ್ತವೆ. ಹೀಗೆ ಈ ಅಕ್ಷೋಹಿಣಿಯನ್ನ ಸಂಖ್ಯಾ ತಜ್ಞರು, ತಿಳಿದವರು, ಜ್ಞಾನಿಗಳು ಈ ರೀತಿಯಾಗಿ ನಮಗೆ ಒಂದು ಅಕ್ಷೋಹಿಣಿ ಸೈನ್ಯವನ್ನ ಕೊಡ್ತಾರೆ. ಆದ್ರಿಂದ ಈ ರೀತಿಯಾಗಿ ಇದನ್ನೇ 18 ಬಾರಿ ನಾವು ಮಾಡಿದಾಗ ಎಷ್ಟು ಸಂಖ್ಯೆ ಆಗ್ತದೋ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆ ಒಂದು ಕುರುಕ್ಷೇತ್ರದಲ್ಲಿ ಎಲ್ಲರೂ ಕೂಡ ನೆರೆದಿದ್ರು. ಅದರಲ್ಲಿ ಸರ್ವರು ಕೂಡ ಒಬ್ಬರು ಉಳಿಲಿಲ್ಲ. ಎಲ್ಲರೂ ಕೂಡ 10 ಜನ ಬಿಟ್ಟು 10 ಜನ ಹೊರತುಪಡಿಸಿ ಎಲ್ಲರೂ ಕೂಡ ಮರಣವನ್ನ ಹೊಂದುತ್ತಾರೆ.
ಇದು ಈ ಮರಣ ಆಗಿದ್ದು ಯಾವ ರೀತಿ ಯಾವ ಉದ್ದೇಶದಿಂದ ಅನ್ನೋದನ್ನ ಕೇವಲ ಒಂದು ಕೌರವರು ಪಾಂಡವರ ಯುದ್ಧದಿಂದಲೇ ಈ ಒಂದು ಮರಣವನ್ನ ಇಷ್ಟೊಂದು ವಿನಾಶಗಳು ನಡೀತಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಸಮೇತ ತತ್ರ ವೈದೇಶೆ ತತ್ರೇವ ನಿಧನಂಗತಾ ಕೌರವಾನ್ ಕಾರಣಂ ಕೃತ್ವ ಕಾಲೇನಾದ್ಭುತ ಕರ್ಮಣ ಅಂತ. ಅಂದ್ರೆ ಹೌದು, ಕೌರವರನ್ನ ಎದುರು ಮಾಡಿಕೊಂಡು ದುರ್ಯೋಧನನ್ನ ಕೌರವರು ಪಾಂಡವರನ್ನ ಹೇಳಕ್ಕೋದ್ರೆ ಕೌರವರು ಮಾತ್ರ, ಪಾಂಡವರು ಕೂಡ ಕೌರವರೇ ಆದದ್ರಿಂದ ಇವರನ್ನ ಮುಂದು ಮಾಡಿಕೊಂಡು ಆ ಕಾಲೇನ ಅದ್ಭುತ ಕರ್ಮಣ ಕಾಲನಾಮಕನಾದಂತಹ ಭಗವಂತನಿಂದ ಇವರೆಲ್ಲರ ಸಂಹಾರವೂ ಕೂಡ ನಡೀತು. ಕೇವಲ ಅವರು ಒಂದು ನಿಮಿತ್ತ ಅಷ್ಟೇ. ಕೃಷ್ಣನು ಕೂಡ ಗೀತೆಯಲ್ಲಿ ಹೇಳ್ಬೇಕಾದ್ರೆ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಅಂತ ಹೇಳಿ, ಸವ್ಯಸಾಚಿನ್ ಅಂದ್ರೆ ಅರ್ಜುನನೇ ನೀನು ನಿಮಿತ್ತ ಮಾತ್ರ, ಉಳಿದೆಲ್ಲವನ್ನು ಕೂಡ ನಾನೇ ಎಲ್ಲರೊಳಗೆ ನಿಂತು ಕೂಡ ಮಾಡಿಸುದು ಅಂತ ಹೇಳಿದ್ರಿಂದ ಇಡೀ ಏನು ದುಷ್ಟರು ಅಥವಾ ಆ ಒಂದು ದ್ವಾಪರ ಯುಗದ ಅಂತ್ಯಕಾಲದಲ್ಲಿ ಎಲ್ಲರ ಸಂಹಾರವೂ ಕೂಡ ನಡಿಬೇಕಿತ್ತು. ಅದರಲ್ಲೂ ಕೂಡ ದುಷ್ಟರ ಸಂಹಾರ ನಡಿಬೇಕಿತ್ತು. ಅದಕ್ಕೋಸ್ಕರ ಈ ಒಂದು ಯುದ್ಧದ ನೆಪವನ್ನ ಮಾಡಿಕೊಂಡು ಭೂಭಾರ ಹರಣವನ್ನ ಆ ಕಾಲನಾಮಕ ಭಗವಂತ ಸಂಹಾರ ಕಾರಣನಾದಂತಹ ಕಾಲನಾಮಕ ಭಗವಂತ ಈ ಒಂದು ಸಂಹಾರವನ್ನು ಮಾಡಿದ ಅಂಥೇಳಿ ಆ ಒಂದು ಧರ್ಮಯುದ್ಧ ಆ ಒಂದು ಚಿಂತನೆ ಅಂತ ಆದ್ರೆ ಎಲ್ಲವೂ ಕೂಡ ಭಗವಂತನ ಅಧೀನದಿಂದಲೇ ನಡೆಯುವಂಥದ್ದು, ಅವನ ಇಚ್ಛೆಯಿಂದಲೇ ನಡೆಯುವಂಥದ್ದು ಅನ್ನೋದನ್ನ ನಮಗೆ ತಿಳಿಸ್ತಾ ಅಂತಹ ಕಾಲನಾಮಕ ಭಗವಂತನಿಂದ ಈ ಎಲ್ಲ 18 ಅಕ್ಷೋಹಿಣಿ ಸೈನ್ಯವೂ ಕೂಡ ಅಕ್ಷೋಹಿಣಿ ಸೈನ್ಯವೂ ಕೂಡ ನಾಶವಾಯಿತು ಅಂತ ಹೇಳಿ ತಿಳಿಸ್ತಾರೆ. ಮುಂದೆ ಯಾವ ದಿವಸಗಳು, ಎಷ್ಟು ದಿವಸಗಳ ಕಾಲ ಯಾರೆಲ್ಲ ಯುದ್ಧ ಮಾಡಿದ್ರು ಅಂತ. ಅಹಾನಿ ಯೂಧೇ ಭೀಷ್ಮ ದಶೈವ ಪರಮಾಸ್ತ್ರವಿದ್ ಅಹಾನಿ ಪಂಚದ್ರೋಣಸ್ತು ರರಕ್ಷ ಕುರುವಾಹಿನಿ. ಭೀಷ್ಮರು 10 ದಿವಸಗಳ ಕಾಲ ಸೇನಾಪತ್ಯವನ್ನ ವಹಿಸಿಕೊಳ್ತಾರೆ. ನಂತರ ಅವರು ಶರಶೈಯಲ್ಲಿ ಮಲಗಿದ ನಂತರ ಅಹಾನಿ ಪಂಚದ್ರೋಣಸ್ತು, ಇನ್ನು 5 ದಿವಸ ದ್ರೋಣರು ಸೇನಾಪತಿಯಾಗಿ ಕೆಲಸವನ್ನ ಮಾಡ್ತಾರೆ, ಕೌರವ ಸೈನ್ಯವನ್ನ ರಕ್ಷಣೆಯನ್ನ ಮಾಡ್ತಾರೆ. ಮತ್ತೆ 2 ದಿವಸ ಕರ್ಣ ತಾನು ಸೇನಾಪತಿಯಾಗಿ ಕೆಲಸವನ್ನ ಮಾಡ್ತಾನೆ. ಮತ್ತೆ ಅದರಲ್ಲಿ ಅರ್ಧ ದಿವಸ ಶಲ್ಯ, ಕರ್ಣನ ಮರಣ ನಂತರ ಶಲ್ಯ ಅರ್ಧ ದಿವಸ ತಾನು ಸೇನಾಪತ್ಯವನ್ನ ವಹಿಸಿಕೊಳ್ತಾನೆ. ಅವನ ಮರಣ ನಂತರ ಗದಾಯುದ್ಧವು ನಡೆಯುವಂಥದ್ದು. ಅಲ್ಲಿಗೆ 17.5 ದಿವಸ ನಡೆದು ಹೋಯ್ತು. 10 ಭೀಷ್ಮರು, 5 ದ್ರೋಣರು, 2 ಕರ್ಣ, ಅರ್ಧ ಶಲ್ಯ. ಇನ್ನು ಅರ್ಧ ದಿವಸ ಮಾತ್ರ ಬಾಕಿ ಇತ್ತು. ಅರ್ಧ ದಿವಸದಲ್ಲಿ ದುರ್ಯೋಧನ ಮಡುವಿನಲ್ಲಿ ಹೋಗಿ ಅಡಗಿಕೊಳ್ತಾನೆ. ನಂತರ ಇವರೆಲ್ಲ ಅಲ್ಲಿ ಹೋಗಿ ಗದಾಯುದ್ಧ ನಡೀತದೆ. ಹೀಗೆ ಆ ಒಂದು ರಾತ್ರಿಯಲ್ಲಿಯೇ, ಅವತ್ತಿನ ರಾತ್ರಿಯಲ್ಲಿಯೇ ತಸ್ಯೇವತು ದಿನಸ್ಯಾಂತೆ ಹಾರ್ದಿಕ್ಯ ದ್ರೌಣಿ ಗೌತಮಾಹ ಪ್ರಸುಪ್ತಂ ನಿಶಿ ವಿಶ್ವಸ್ತಂ ಜಘ್ನುರ್ ಯೋಧಿಷ್ಠಿರಂ ಬಲಂ. ಹೇಗೆ ಕೌರವರ ಕಡೆ ಎಲ್ಲಾ ಸೈನ್ಯವೂ ಕೂಡ ನಾಶವಾಗಿತ್ತು. ಇದು ದುರ್ಯೋಧನನ ಸಂಹಾರವು ಗದಾಯುದ್ಧದ ಮೂಲಕ ನಡೀತು. ಆದ್ರೆ ಪಾಂಡವರಲ್ಲಿ ಕೆಲವರು ಜನ ಎಲ್ಲ ಬಾಕಿ ಇದ್ರು, ಸೈನಿಕರು ಬಾಕಿ ಇದ್ರು. ಮತ್ತೆ ಪಾಂಡು ಪುತ್ರರು, ಉಪಪಾಂಡವರು ಬಾಕಿ ಇದ್ರು. ಇವರನ್ನೆಲ್ಲ ಮೋಸದಿಂದ ಅವರೆಲ್ಲ ದಿನಸ್ಯ ಅಂತೆ 18ನೇ ದಿನದ ರಾತ್ರಿಯಲ್ಲಿ ಹಾರ್ದಿಕ್ಯ, ದ್ರೌಣಿ, ಗೌತಮ ಅಂತ ಹೇಳಿದ್ರೆ ಕೃತವರ್ಮ, ಅಶ್ವತ್ಥಾಮ ಮತ್ತೆ ಕೃಪಾಚಾರ್ಯ, ಇವರು 3 ಜನ ಸೇರಿಕೊಂಡು, ಆದ್ರೆ ಸಂಹಾರ ಮಾಡುವಂಥದ್ದು ಇವರು ಕಾವಲಿನಲ್ಲಿರ್ತಾರೆ. ಅಶ್ವತ್ಥಾಮ ಅವರೆಲ್ಲ ರಾತ್ರಿ ಎದ್ದು ಎಲ್ಲರೂ ಮಲಗಿದಂತಹ ಮಲಗಿದಂತಹ ಅವರೆಲ್ಲರನ್ನು ಕೂಡ ಆ ರಾತ್ರಿ ಸಂಹಾರವನ್ನು ಮಾಡ್ತಾನೆ. ಹೀಗೆ 18 ದಿನದಲ್ಲಿ ಎಲ್ಲರ ಸಂಹಾರಗಳು ನಡೀತದೆ ಅಂತ ಹೇಳಿ ತಿಳಿಸ್ತಾರೆ. ಮುಂದೆ ಈ ಮಹಾಭಾರತದಲ್ಲಿ 18 ಪರ್ವಗಳು ಮುಖ್ಯವಾಗಿ, ಅದರಲ್ಲಿ ಉಪಪರ್ವಗಳು ಅಂತ ಹೇಳಿ 100 ಪರ್ವಗಳ ಹೆಸರನ್ನು ಉಲ್ಲೇಖ ಮಾಡ್ತಾ ಆ ಪರ್ವಗಳಲ್ಲಿ ಯಾವ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ ಅಂತ ತಿಳಿಸಿ ಈ ಒಂದು ಪರ್ವ ಸಂಗ್ರಹ ಪರ್ವದ ಅಂದ್ರೆ 2ನೇ ಅಧ್ಯಾಯವನ್ನ ನಮಗೆ ಮುಕ್ತಾಯ ಮಾಡ್ತಾರೆ. ಅದನ್ನು ನಾವು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.